ಸಿಎಂ ಕುರ್ಚಿ ಫೈಟ್ ನಡುವೆ ಡಿಸಿಎಂ ಆಸೆ ಬಿಚ್ಚಿಟ್ಟ ಜಮೀರ್ ಅಹ್ಮದ್. ಡಿಸಿಎಂ ಆಗುವಂತೆ ನನಗೆ ಒತ್ತಾಯ ಇದೆ, ಹೈಕಮಾಂಡ್ ಹೇಳಿದ್ರೆ ಡಿಸಿಎಂ ಹುದ್ದೆ ನಿಭಾಯಿಸಲು ಸಿದ್ಧ ಎಂದಿದ್ದಾರೆ. ಹಾವೇರಿಯ ಬ್ಯಾಡಗಿಯಲ್ಲಿ ಸಚಿವ ಜಮೀರ್ ಅಹ್ಮದ್ ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ನಲ್ಲೀಗ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರುವಂಥದ್ದು. ಒಂದು ಕಡೆ ಸಿಎಂ ವಿಚಾರವಾಗಿ ಡಿಸಿಎಂ ಮತ್ತು ಸಿಎಂ ನಡುವೆ ಹಗ್ಗಜಗ್ಗಾಟ ಶುರುವಾಗಿರುವಂಥದ್ದು. ಇದರ ಮಧ್ಯೆ ಪವರ್ ಶೇರಿಂಗ್ ವಿಚಾರವಾಗಿ ಬ್ಯಾಡಗಿ ಪಟ್ಟಣದಲ್ಲಿ ಸಚಿವ ಜಮೀರ್ ಅಹ್ಮದ್ ಹೇಳಿಕೆ ನೀಡಿದ್ದಾರೆ. ನನಗೂ ಸಹಿತ ಡಿಸಿಎಂ ಆಗುವಂತ ಆಸೆ ಇದೆ ಎಂದಿದ್ದಾರೆ. ಬ್ಯಾಡಗಿ ಪಟ್ಟಣದಲ್ಲಿ ಸಚಿವ ಜಮೀರ್ ಅಹ್ಮದ್ ಹೇಳಿಕೆ ನೀಡಿರುವಂಥದ್ದು. ಸಿಎಂ ಹಾಗೂ ಡಿಸಿಎಂ ನಡುವೆ ಕುರ್ಚಿ ಸಂಬಂಧ ಯಾವ ಒಪ್ಪಂದ ಆಗಿಲ್ಲ ಅಂತ ಒಂದು ಕಡೆ ಹೇಳಿಕೆ ನೀಡಿದ್ರೆ, ಮತ್ತೊಂದು ಕಡೆ ಡಿಸಿಎಂ ಹುದ್ದೆ ನಿಭಾಯಿಸಲು ನಾನು ಸಿದ್ಧ ಎಂದಿದ್ದಾರೆ. ಹಾವೇರಿಯ ಬ್ಯಾಡಗಿಯಲ್ಲಿ ಸಚಿವ ಜಮೀರ್ ಹೇಳಿಕೆ ನೀಡಿರುವಂಥದ್ದು. ನಮ್ಮದು ಹೈಕಮಾಂಡ್ ಪಕ್ಷ, ಹೀಗಾಗಿ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನೇ ಮಾಡ್ತೀವಿ. ಶಿಸ್ತಿನ ಸಿಪಾಯಿಗಳು ನಾವು. ನನಗೆ ಡಿಸಿಎಂ ಹುದ್ದೆ ಕೊಡಬೇಕೆಂದು ಒತ್ತಾಯ ಮಾಡ್ತಿದ್ದಾರೆ. ಆದರೆ ಹುದ್ದೆ ಕೊಡೋದು ಬಿಡೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಟ್ಟಿರುವಂಥದ್ದು ಎಂದಿದ್ದಾರೆ. ನಿಮಗೆ ಡಿಸಿಎಂ ಹುದ್ದೆ ಕೊಡಬೇಕು ಅನ್ನುವಂತ ಚರ್ಚೆ ನಡೀತಾ ಇದೆ. ನಾನು ಒತ್ತಾಯ ಮಾಡ್ತಾ ಇದ್ದಾರೆ, ಆಸೆನೂ ಇಟ್ಕೊಂಡಿದ್ದಾರೆ, ಸಹಜ ಅದು. ಅಂದ್ರೆ ಮಾಡೋರು ಯಾರು? ಮತ್ತೆ ಹೈಕಮಾಂಡ್ ಕೊಟ್ಟರೆ ನಿಭಾಯಿಸುವಷ್ಟು ಇದು ಇದೆ ಅಂತ. ಹೈಕಮಾಂಡ್ ಏನು ಕೊಟ್ಟರು ನಾವು ನಿಭಾಯಿಸಿ ಕೇಳಿಲ್ಲ. ಅದ್ರ ಜೊತೆಯಲ್ಲಿ ನಾನು ಇನ್ನೊಂದು ಮಾತಾ, ನಾನು ಹುಬ್ಳಿಯಲ್ಲಿ ಈಗ ನನ್ನ ಪಕ್ಷನ ಶಿಸ್ತಿನ ಸಿಪಾಯಿ. ನನಗೆ 2.5 ವರ್ಷ ಮಂತ್ರಿಯಾಗಿ ಅವಕಾಶ ಮಾಡಿಕೊಟ್ಟಿದ್ರು. ಇಲ್ಲಪ್ಪ ನೀನು ಪಕ್ಷದ ಕೆಲಸ ಮಾಡಿದ್ರು ಅದಕ್ಕೂ ಸಿದ್ಧ. ನಾನು ಡಿಸಿಎಂ ಆಗುವಂತ ನಾನು ಮಂತ್ರಿ ಸ್ಥಾನ ಬಿಟ್ಟು ಪಕ್ಷಕ್ಕೆ ಕೆಲಸ ಮಾಡೋ ಅದಕ್ಕೂ ಸಿದ್ಧ ನಾನು.